ಒಳ್ಳೆ ಬುದ್ಧಿ ಕೊಡಪ್ಪ ದೇವ್ರೆ. ಒಂದು ಸೀರೆ ಕಲೆಕ್ಷನ್ಸ್ ಹೆಂಗಿದಾವೆ ಇವಾಗ ಜಸ್ಟ್ ಕೊಟ್ಟೋದ್ರು. ಬಾಯ್ ಗೋಲ್ಲ ಗೊತ್ತಿಲ್ಲ, ಎಲ್ಲ ವಾಶ್ ಮಾಡಿ 96 ಬಂದಿದೆ. ಇಲ್ಲೆಲ್ಲ ನೋಟ್ ಡೌನ್ ಮಾಡ್ಕೊಂಡಿಟ್ಟು ಇವಾಗ ಅನ್ನ ಸಾರು ಮಾಡಿ ಆಲ್ಮೋಸ್ಟ್ ಸ್ವಲ್ಪ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರನ್ಸ್ ಚಾನಲ್. ಸೊ ಯಾನಾಗೆ ಅಂತ ಒಂದು ಬೌಲ್ ಮತ್ತು ಪ್ಲೇಟ್ ಸ್ಪೂನ್ ಎಲ್ಲ ಆರ್ಡ್ರ್ ಮಾಡಿದ್ದೆ ಸೆಟ್. ಯಾಕಂದರೆ ಅವಳು ಸೀರಿಯಲ್ಸ್ ಎಲ್ಲ ಆ ಥರ ಏನಾದರೂ ಆಗಿದ್ದೆಲ್ಲ ತಿನ್ನಬೇಕಾದ್ರೆ ಆ ಒಂದು ಸ್ಪೂನ್ ಕೆಳಗಡೆ ಇಡೋಕ್ಕೆ ಒಂದು ಏನಾದರೂ ಕನ್ವೀನಿಯೆಂಟ್ ಆಗಿರೋದು ಬೇಕಾಗಿತ್ತು. ಸೊ ಹಾಗೆ ಆನ್ಲೈನ್ ನೋಡಬೇಕಾದ್ರೆ ನನಗೆ ಇದೇನೋ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು. ಸರಿ ನೋಡೋಣ ಆರ್ಡ್ರ್ ಮಾಡಿ ಅಂತ ಮಾಡಿದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು, ತಿಕ್ಕಾಗಿತ್ತು, ಸ್ಟೀಲ್ದು. ಮತ್ತು ಒಂದು ಚಿಕ್ಕದ ಪುಟಾಣಿ ಸ್ಪೂನ್ ಕೂಡ ಕೊಟ್ಟಿದ್ರು, ಬೌಲ್ ಮತ್ತು ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಳ್ಳೋದಕ್ಕೆ. ಅವಳಿಗೂ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅವಳಂತೂ ಕಾಯ್ತಾ ಇದ್ಲು, ಪಾರ್ಸಲ್ ಬಂದಿದೆ ಅಂದರೆ ಅವಳು ಕಣ್ಮುಂದೆ ಇಟ್ಬಿಟ್ರೆ ಓಪನ್ ಮಾಡೋವರೆಗೂ ಬಿಡಲ್ಲ, ಮಾಡು ಅಂತ. ನಾನು ಸಿಸರ್ ತರಕ್ಕೆ ಹೋಗಿದ್ದೀನಿ, ಅಷ್ಟೊತ್ತಿಗೆ ಇಟ್ಕೊಂಡು ಕುತ್ಕೊಂಡೇ ಬಿಟ್ಟಿದ್ಲು. ಸರಿ ಅವಳು ಬಿಡ್ತಾನೆ ಇರಲಿಲ್ಲ, ಓಪನ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಪ್ಯಾಕೇಜಿಂಗ್ ಕೂಡ ತುಂಬ ಕ್ಯೂಟಾಗಿ ಚೆಂದ ಬಂದಿತ್ತು. ಸೊ ಅವಳಿಗೆ ಇನ್ನು ಗೊತ್ತು, ಒಂದು ಮಕ್ಕಳು ಅಂದ್ರೇ ಆಗಿಲ್ವ, ಹೊಸ ಪ್ರಾಡಕ್ಟ್ಸ್ ನೋಡಿದ ತಕ್ಷಣ ಅದು ಯೂಸ್ ಮಾಡಿಬಿಡ್ಬೇಕಿಂದ ಅವಾಗಲೇ. ಇದೆ ಪ್ಲೇಟು ಇಟ್ಕೊಂಡು ತಿನ್ನೋಕ್ಕೆ ಸೀರಿಯಲ್ಸ್. ಓಕೆ, ಸೂಪು ಕುಡಿಬೋದು, ಅದು ಎಲ್ಲದು ಅದು ನಿಮಗೆ. ಅದರಲ್ಲಿ ನಾನು ಸೂಪ್ ಕೂಡ ಕುಡಿತೀನಿ ಅಂತ ಹೇಳ್ತಾ ಇದ್ಲು. ಏನೇನೆಲ್ಲ ಅದ್ರಲ್ಲಿ ನಾವು ಟ್ರೈ ಮಾಡ್ಬೋದು, ಎಲ್ಲ ಅವಳ ಮೈಂಡಲ್ಲಿ ಬಂದುಬಿಡುತ್ತೆ. ಇನ್ನು ಅವಳಿಗೆ ತಂದಿದ್ದೀನಿ ಗೊತ್ತು, ಪಕ್ಕ ಇವಾಗ ಏನಾದರೂ ಹಾಕ್ಕೊಡ್ಬೇಕಿಲ್ಲ ಅಂದರೆ ಬಿಡೋದಿಲ್ಲ ಅವಳು. ವೆಯ್ಟಾಗಿ ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ನೀವು ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಹೇಳಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಇವಾಗ ಒಂದು ಪಾರ್ಸಲ್ ತರಿಸಿದ್ದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಅಂದ್ಕೊಳ್ಳೋದಕ್ಕಿಂತ ಕ್ವಾಲಿಟಿ ಸ್ವಲ್ಪ ತುಂಬ ಚೆನ್ನಾಗಿದೆ, ತುಂಬ ಗಟ್ಟಿ ಇದೆ ಸ್ಟೀಲ್ ಎಲ್ಲ. ಸೊ ಇವಳಿಗೆ ಸೂಪ್ ಕುಡಿಯೋಕ್ಕೆ ಕಾರ್ನ್ಫ್ಲೆಕ್ಸ್ ಎಲ್ಲ ಹಾಕಿ ಕೊಡ್ತಾ ಇರ್ತೀನಿ, ರಾಗಿ ಎಲ್ಲ ಮಾಡಿ. ಸೊ ಆ ಟೈಮಲ್ಲಿ ಚೆನ್ನಾಗಿರುತ್ತೆ, ಪ್ಲೇಟ್ ಹಿಡ್ಕೊಂಡು ಆರಾಮಾಗಿ ತಿನ್ಕೊಳ್ಬೋದು ಅವಳು. ಸೊ ನಂಗೆ ಈ ಥರ ಬೇಕು ಅಂತ ನೋಡ್ತಾ ಇದ್ದೆ, ಅದೇ ಟೈಮ್ಗೆ ಚೆನ್ನಾಗಿರೋ ಸಿಕ್ತು. ಕೊಡಿ ನೋಡೋಣ. ಹಾಂ, ಹಿಡ್ಕೊ ಕುತ್ಕೊಬಿಟ್ಟಿದ್ದಾಳೆ, ವಾಶ್ ಮಾಡ್ಬೇಕು ಇನ್ನೂ. ಅದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅದು ನನಗೆ ಅರೌಂಡ್ 600 ರುಪೀಸ್ ಏನೋ ಬಿತ್ತು. ಕೂಪನ್ ಹಾಕಿದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಕೂಡ ಆಗುತ್ತೆ. ಯಾರೋ ಅಲ್ಲಿ ಕಿರಿಸ್ತವ್ರೆ ನನಗೆ. ಹೆಂಗೆ ಅವ್ರ ಮನೇಲಿ ಹೆಂಗಾಗಿರ್ಬೇಡ ಪರಿಸ್ಥಿತಿ ನೋಡಿ, ಹೆಂಗೆ ಕಿರಿಸ್ತಾ ಇದ್ದಾರೆ. ಹಂಗೆಲ್ಲ ಕಿರಿಸ್ಬಾರ್ದಲ್ವಾ, ಗಂಟ್ಲು ನೋವುತ್ತಂತೆ. ಸೊ ಇವಾಗ ಆ್ಯಕ್ಚುಲಿ ಹೋಗಿ ಬ್ಲೌಸ್ ಹೇಳಿದ್ನಲ್ಲ ನಾನು ತೊಗೊಂಬರ್ಬೇಕು. ಹೋಗಿದ್ರೆ ಅದು ಹೊಲ್ದೇ ಇರಲಿಲ್ಲ. ಅವ್ರು ಬನ್ನಿ ಅಂತ ಹೇಳಿದ್ದಾರೆ, ಹೋದರೆ ಹೊಲ್ದಿಲ್ಲ. ಬನ್ನಿ ಅಂದರೆ ಕನ್ಫ್ಯೂಸ್ ಆಗಿದ್ದಾರಂತೆ, ಬೇರೆಯವ್ರದ್ದು ಹೊಲ್ದಿದ್ದಾರೆ, ನಂದು ಅಂದ್ಕೊಂಡು ಕನ್ಫ್ಯೂಸ್ ಆಗಿ ನನಗೆ ಬನ್ನಿ ಅಂದ್ರಂತೆ. ನನಗೆ ಹೆಂಗಾಯ್ತು ಅಂದರೆ ಅಲ್ಲಿವರೆಗೂ ಹೋಗಿ ಸೊ ಕ್ಲಾರಿಟಿ ತೊಗೊಂಡು ಕಾಲ್ ಮಾಡಿ ಬನ್ನಿ ಅನ್ಬೇಕಲ್ವಾ, ಸ್ಟಿಚ್ ಮಾಡಿದವರು ಇಲ್ಲ ಯಾರ್ದೋ ಸ್ಟಿಚ್ ಮಾಡಿ ನಂದು ಅಂತ ಹೇಳಿ. ಅದೊಂದು ಕೋಡ್ ಇರುತ್ತೆ, ಆ ಕೋಡ್ ನೋಡಿ ಅದ್ರಲ್ಲಿ ಏನು ಮಾಡಿದ್ರು ಏನೋ ಗೊತ್ತಿಲ್ಲ ಅವರು. ಸೊ ಇವಾಗ ಹೋಗಿ ತೊಗೊಂಬರ್ಬೇಕು. ಆ್ಯಕ್ಚುಲಿ ನೋಡೋಣ ಹೆಂಗೆ ಹೊಲ್ದಿದ್ದಾರೆ ಏನೋ ಅಂತ ನೋಡ್ಕೊಂಬರ. ಎಲ್ಲರಿಗೂ ಏನಾದರೂ ಒಂದು ಬ್ಲೌಸ್ ಪ್ರಾಬ್ಲಮ್ ಇದ್ದೇ ಇರುತ್ತಲ್ವ. ನನಗಂತೂ ಸಿಕ್ಕಾಪಟ್ಟೆ. ಯಾಕಂದರೆ ಹಳೆ ಮನೆ ಹತ್ರ ಆ ಕಡೆ ಸೈಡ್ ಅಂದಿದ್ರೆ ಒಬ್ಬರು ಸೆಟ್ ಆಗಿಬಿಟ್ಟಿದ್ರು. ಕರೆಕ್ಟಾಗಿ 500 ರುಪೀಸ್ಗೆ ಪ್ರಿನ್ಸ್ ಕಟ್ ಎಲ್ಲ ಇಟ್ಟು ತುಂಬ ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ಹೊಲ್ಕೊಡ್ತಾಯಿದ್ರು. ಇವಾಗ ಇಲ್ಲಿ ಏನಾದರೂ ನಾರ್ಮಲ್ ಪ್ಯಾಟ್ರನ್ ಬ್ಲೌಸ್ ಪ್ರಿನ್ಸಸ್ ಕಟ್ ಹೊಲಿಸ್ಬೇಕು ಅಂದ್ರೆ 750 700 ಹಂಗೆ ಹೇಳ್ತಾರೆ. ಅದು ಏನು ಡಿಸೈನ್ ಇರೋದಿಲ್ಲ ಏನಿಲ್ಲ, ಮತ್ತು ಅಷ್ಟು ಕರೆಕ್ಟಾಗಿ ನಮಗೆ ಫಿಟ್ಟಿಂಗ್ ಬರೋದು ಇಲ್ಲ. ಸೊ ನನಗಂತೂ ಯಾರು ಸ್ಟಿಚಿಂಗ್ ಇಲ್ಲಿ ಸೆಟ್ ಆಗ್ತಾನೆ ಇಲ್ಲ. ಈ ನೋಡೋಣ ಇಲ್ಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದೀನಿ. ಜಸ್ಟ್ ನಾರ್ಮಲ್ ಸಿಂಪಲ್ ಬ್ಲೌಸೇ ಇಲ್ಲಿ 650 ಹೇಳಿದ್ದಾರೆ. ಸೊ ನೋಡೋಣ ಯಾವ ಥರ ಸ್ಟಿಚ್ ಮಾಡ್ತಾರೆ ಏನು ಅಂತ. ನಾನು ಕರ್ಕೊಂಡು ಹೋಗಿ ಕೊಟ್ಬಿಟ್ಟು ಬಂದೆ ಬ್ಲೌಸ್ ಎಲ್ಲ. ಮೆಜರ್ಮೆಂಟ್ ಕೂಡ ನಂದೇ ಬ್ಲೌಸ್ ಕೊಟ್ಬಿಟ್ಟಿದ್ದೆ. ಯಾಕೆ ನನಗೆ ಯಾವ್ದು ಒಂದು ಪರ್ಫೆಕ್ಟ್ ಫಿಟ್ಟಿಂಗ್ ಇತ್ತು ಅದನ್ನೇ ಕೊಟ್ಟೆ. ಸೊ ಇನ್ನು ಮನೆಗೆ ಬಂದ ತಕ್ಷಣ ಅಜ್ಜಿ ಮನೆಗೆ ಹೋಗೋಣ ಅಂತ ಇದ್ಲು. ಅಮ್ಮ ಕೂಡ ಕರೀತಾ ಇದ್ರಲ್ಲ, ಸರಿ ಇವಳಿಗೆ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು 2 ಜುಟ್ಟು ಹಾಕಿದ್ದೀನಿ. ಕ್ಯೂಟಾಗಿ ಕಾಣುತ್ತೆ 2 ಹಾಕಿದ್ರೆ ಅಂತ. ಹಿಂದೆ ತಿರ್ಕೊ, ಶುದ್ಧ ಬಂದ್ಬಿಟ್ಟಿದೆ ನಮ್ಮ ಇವಾಗ ಕೂದಲು ನೋಡಿ. ಎಲ್ಲ ಹೆಂಗೆ ಕಿತ್ತಾಕಿದ್ಯಾ, ಎಷ್ಟು ನೀಟಾಗಿ ಎಲ್ಲ ಇತ್ತು ತಾನೇ. ಆಮೇಲೆ ಆಟ ಆಡಿದ್ಮೇಲೆ ಎಲ್ಲ ತುಂಬಿಡು ಆಯ್ತಾ. ಇವಳು ನೋಡಿ, ಅವಳದು ಗೊಂಬೆಗೆ ಡ್ರೆಸ್ ಹಾಕಿದಲ್ಲ, ತೋರಿಸಿಯಾ ಗೊಂಬೆಗೆ ಡ್ರೆಸ್ ಹಾಕಿದ್ದೀವಲ್ಲ, ಎಲ್ಲಿದೆ ತೋರಿಸು. ನೋಡಿ ಈ ಗೊಂಬೆಗೆ ಹೆಂಗೆ ಬಟ್ಟೆ ಹಾಕಿ ಇಲ್ಲಿ ಬೇರೆ ಲಾಕ್ ಮಾಡಿ. ನಿನ್ನಷ್ಟು ಹೈಟ್ ಇದೆ ಈಗ ಗೊಂಬೆ, ಅದು ಎತ್ಕೋ. ಯಾರು ಹೈಟ್ ಇದ್ದಾರೆ ನೋಡೋಣ. ಆಲ್ಮೋಸ್ಟ್ ಸ್ವಲ್ಪ. ಅಯ್ಯೋ
ನಿನ್ಕಿರೋ ದೊಡ್ಡದಿದೆ ಅದು ಸೈಜು ಅದಕ್ಕೆ ಕಾಬತ್ತೆ ಕೊಟ್ಟಿರೋದು ಅಲ್ವಾ? ಕಾದ ಕೊಟ್ಟಿದ್ದು ಬಂದು ಬಂದು ಮಕ್ಕಳು ತಗೊಂಡ್ಬಿಡ್ತೇನೆ. ಅದ್ರ ಹಿಡ್ಕೊಂಡೇ ಮಲ್ಕೋಬೇಕು ನೀನಾಯ್ತಾ? ಯಾಕೆ ಮಮ್ಮಿ ಅನ್ಬಾರ್ದು, ಅದು ಇಟ್ಕೊಂಡು ಮಲ್ಕೋಬೇಕು. ಓಕೆ, ಇಲ್ಲ ಹಾಕಾಗ್ಬೇಕು ಡ್ರೆಸ್ ಹಾಕ್ಬಿಟ್ಟಿರೋದು. ಇವತ್ತು ಸರಸ್ವತಿ ಪೂಜೆ ಇತ್ತು. 20 ವರ್ಷ ಆದಮೇಲೆ ಈ ಸರಿ ಬಂದಿರೋದು ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಯಾನಗ್ ಜೊತೆ ಸ್ವಲ್ಪ ಪೂಜೆ ಮಾಡಿಸ್ಬಿಡೋಣ, ಅವಳ ಹತ್ರ ಸರಸ್ವತಿ ಮಂತ್ರ ಎಲ್ಲ ಹೇಳ್ಸೋಣ ಅಂತ ಕರ್ಕೊಂಡು ಹೋದ್ರೆ ಗಾಗಲ್ಸ್ ಹಾಕ್ಕೊಂಡು ದೇವ್ರ ಮನೆಗೆ ಬಂದಿದ್ದಾಳೆ ರೆಡಿಯಾಗಿ ಪೂಜೆ ಮಾಡೋದಕ್ಕೆ. ಇದರಲ್ಲಿ ನೋಡಿ ಎಷ್ಟು ಒಂಥರ ಏನು ನಗಬೇಕೋ ಏನು ಮಾಡಬೇಕು ಗೊತ್ತಾಗಲ್ಲ, ಎಷ್ಟು ಇನ್ನೋಸೆನ್ಸ್ ಇರ್ತಾರೆ ಮಕ್ಕಳು ಅಂತ ಇದರಲ್ಲೇ ಗೊತ್ತಾಗುತ್ತೆ. ಸೊ ಮಕ್ಕಳಾಗಿದ್ರೆ ಏನೋ ಒಂಥರ ಚಂದ ಅಂತಲೂ ಅನಿಸ್ಬಿಡುತ್ತೆ. ಸೊ ಅವಳು ಪೂಜೆ ಮಾಡೋಕೆ ಅವಳಿಗೂ ಕೂಡ ತುಂಬಾ ಇಂಟ್ರೆಸ್ಟ್. ಹೂವು ಎಲ್ಲ ನಾನು ಇಡ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ಲು. ಹಾಗೆ ಅವಳದು ಒಂದಷ್ಟು ಬುಕ್ಸ್ ಎಲ್ಲ ಆಯ್ತಲ್ಲ ತೊಗೊಂಬಂದಿದ್ವಿ, ಅದೇ ದೇವ್ರ ಮುಂದೆ ಇಟ್ಟು ಅದನ್ನ ಪೂಜೆ ಮಾಡ್ತಾ ಇದ್ದಿದ್ದು. ಮತ್ತು ಎಷ್ಟೊಂದು ಜನ ಕೇಳ್ತಿದ್ರೆ ಅವಳು ಸ್ಕೂಲ್ ಅಡ್ಮಿಷನ್ ಆಯ್ತಾ ಅಂತ. ಸೊ ಈ ಜೂನ್ಗೆ ಅವಳಿಗೆ ಅಡ್ಮಿಷನ್ ಆಗಿದೆ, ಸ್ಟಾರ್ಟ್ ಆಗುತ್ತೆ ಇನ್ನೂ ಸ್ವಲ್ಪ ದಿನ ಅಷ್ಟೇ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಅವಳ ಜೊತೆ ಆರಾಮಾಗಿ ಆಟ ಆಡ್ಕೊಂಡಿರ್ಬೇಕು. ಇನ್ನು ಆಮೇಲೆ ಸ್ಕೂಲ್ಗೆ ಹೋಗ್ಬಿಟ್ರೆ ಅವಳು ನಮ್ಮ ಕೈಗೆ ಸಿಗೋದಿಲ್ಲ, ಬ್ಯುಸಿ ಆಗಿಬಿಡ್ತಾಳೆ. ಬ್ಯುಸಿ ಅಂದರೆ ಅವ್ರದ್ದು ಸ್ಕೂಲ್, ಹೋಮ್ ವರ್ಕ್, ಫ್ರೆಂಡ್ಸ್, ಹೊಸ ಲೈಫು ಎಲ್ಲ ಒಂಥರ ಇವಾಗಿನ ಥರ ಟೈಮ್ ಕೊಡೋಕ್ಕೆ ಸ್ಪೆಂಡ್ ಮಾಡೋಕ್ಕೆ ಆಗೋದಿಲ್ಲ. ಅದೇ ಒಂಥರ ಲೈಫ್ ಬೇರೆನೇ ಆಗ್ಬಿಡುತ್ತೆ. ಅದೊಂಥರ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾನ ಕಡೆಯಿಂದ ಪೂಜೆ ಎಲ್ಲ ಮಾಡಿಸಿದೆ, ಅವಳ ಕಡೆಯಿಂದ ಒಂದಷ್ಟು ಮಂತ್ರಗಳು ಶ್ಲೋಕ ಎಲ್ಲ ಹೇಳ್ತಾಳೆ. ಸೊ ಕೇಳೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಒಳ್ಳೆ ಒಳ್ಳೆ ಬುದ್ಧಿ ಕೊಡಪ್ಪ ದೇವ್ರೆ. ಸರಸ್ವತಿ ವರದೆ ಅಷ್ಟೇ ಬರೋದು ನಮಗೆ. ಸರಸ್ವತಿ ನಮಸ್ತುಭ್ಯಂ ನಮಸ್ತುಭ್ಯಂ ವರದೆ ವರದೆ ಕಾಮರೂಪಿಣಿ ಕಾಮರೂಪಿಣಿ ವಿದ್ಯಾರಂಭಂ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿ ಮೇ ಸದಾ. ಸಿದ್ಧಿರ್ಭವತು ಮೇ ಸದಾ. ಸಿದ್ಧಿ ಭವತು ಮೇ ಸದಾ. ಸರಸ್ವತಿ ಕೈ ಮುಕ್ಕೋ, ಜೇಜಿ ಬುಕ್ಕು ಎಲ್ಲ ಮುಕ್ಕೋ. ಒಳ್ಳೆ ಬುದ್ಧಿ ಕೊಡು, ಒಳ್ಳೆ ಬುದ್ಧಿ ಕೊಡು. ಬೇಗ ನಾನು ಸ್ಕೂಲಿಗೆ ಸೇರ್ತೀನಿ. ನಾ 4 months ಅಷ್ಟೇ, ನಾನು ಬೇಗ ಸ್ಕೂಲ್ ಸೇರ್ತೀನಿ. ಎಲ್ಲ ಕಲಿತೀನಿ. ಎಲ್ಲ ಮ್ಯಾಮ್ ಟೀಚರ್ಸ್ ಹೇಳ್ಕೊಟ್ಟಿದ್ದೆಲ್ಲ ಕಲಿತೀನಿ. ಚೆನ್ನಾಗಿ ಹೋಮ್ವರ್ಕ್ ಮಾಡ್ತೀನಿ. ಚೆನ್ನಾಗಿ ಹೋಮ್ವರ್ಕ್ ಮಾಡ್ತೀನಿ. ಜೇಜಿ ಮಾಡು, ಹೋಗೋಣ. ಬಾಯ್ ಬಾಯ್ ಜೇಜಿಗ. ಬಾಯ್. ಸೊ ಇವಾಗ ಪೂಜೆ ಎಲ್ಲ ಆಯ್ತು. ಇವಳಂತೂ ಗಾಗಲ್ಸ್ ಬಿಡ್ತಾನೆಲ್ಲ ಇಟ್ಕೊಬಿಟ್ಟಿದ್ದಾಳೆ. ಸೊ ಇವಾಗ ಜಸ್ಟ್ ಸರಸ್ವತಿ ಎಲ್ಲ ಬುಕ್ ಎಲ್ಲ ಇಟ್ಟು ಪೂಜೆ ಮಾಡಿದ್ವಿ. ಇವತ್ತಿನ ದಿನ ಆ್ಯಕ್ಚುಲಾಗಿ ಸರಸ್ವತಿ ಹುಟ್ಟಿದ ದಿನ ಅಂತೆ. ಇವತ್ತಿನ ದಿನ ಮಕ್ಕಳು ಓದೋ ಮಕ್ಕಳಿಗೆಲ್ಲ ಈ ಥರ ಸರಸ್ವತಿ ಬುಕ್ ಎಲ್ಲ ಮುಂದೆ ಬುಕ್ಸ್ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆ ಬುದ್ಧಿ ಎಲ್ಲ ಕೊಡ್ತಾರೆ ಅಂತ. ಸೊ ಹಾಗಾಗಿ ಇವತ್ತು ನಾನು ಮತ್ತು ಏನ ಇಬ್ಬರು ಸೇರಿ ಪೂಜೆ ಎಲ್ಲ ಮಾಡಿದ್ವಿ. ಇವಾಗ ಅಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಕ್ಯಾಬ್ ಬುಕ್ ಮಾಡಿದ್ದೀನಿ, ಹೊರಡಬೇಕು. ಸ್ವಲ್ಪ ಕೆಲಸ ಇತ್ತು, ಏನು ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಹಾಯ್ ಮಾ, ಏನು ಮಾಡಾತಿ? ಹಾಯ್ ಅಮ್ಮ. ನಾನು ಇವಾಗ ಅನ್ನ ಸಾರು ಮಾಡಿದೆ. ಅನ್ನ ಸಾಂಬಾರು. ಇದು ಸಿರಿಗೆ ರೆಡ್ ರೈಸು, ಅದರಲ್ಲಿ ಸೋಯಾ ಚಂಕ್ಸ್ ಇದ್ದಾವೆ ಹಾಕಿ ಮಾಡಿರೋದು. ನೆಕ್ಸ್ಟು ಇಲ್ಲಿ ನಮಗೆ ಅಂತ ನಾರ್ಮಲ್ ರೈಸ್. ಅದು ರೆಡ್ ರೈಸ್ ಇಷ್ಟು ತಿಂದ್ರೇ ಹೊಟ್ಟೆ ತುಂಬಿಡುತ್ತೆ. ಇದು ಇಷ್ಟು ತಿಂದ್ರೂ ಹಂಗೆ ತಿಂತಾ ಇರ್ಬೇಕು ಅನ್ಸುತ್ತೆ. ಆ್ಯಕ್ಚುಲಿ ಅದೇ ಒಳ್ಳೇದು ವೆಯ್ಟ್ ಲಾಸ್ಗೆಲ್ಲ. ಸೊ ಬೆಳಿಗ್ಗೆ ಏನು ಮಾಡಿದ್ದೆಮ್ಮ? ಉಪ್ಪಿಟ್ಟು ಮಾಡಿದ್ರೆ, ನಾವು ಒಗ್ಗರಣೆ. ಸೊ ಯಾನ ಮಲ್ಕೊಂಡಿದ್ದಾಳೆ, ಅವಳಿಗೆ ಸ್ವಲ್ಪ ತಿನ್ಸ್ಕೊಂಡೆ ಕರ್ಕೊಂಬಂದೆ. ಅವಳು ಎದ್ಮೇಲೆ ಮತ್ತೆ ಅವಳಿಗೆ ಒಂದಿಷ್ಟು ತಿನ್ನಿಸ್ಬೇಕು. ಏನು ಮಾಡತ್ತೀಮ್ಮ? ನೋಡ್ರಿ ನಮ್ಮ ಅಮ್ಮನ ಸೀರೆ ಕಲೆಕ್ಷನ್ಸ್ ಹೆಂಗಿದಾವೆ. ಅಲ್ಲಿದ್ದು ಇಲ್ಲಿ ಸ್ವಲ್ಪ, ಮತ್ತೆ ಆ ಕಡೆನೂ ಇದಾವಲ್ಲ, ಈ ಕಡೆ ಏನಿಲ್ಲ. ಅವೆಲ್ಲ ಡೈಲಿ ವೇರ್ ಡ್ರೆಸ್, ಅಲ್ಲಿ ಸ್ಯಾರಿ, ಇಲ್ಲಿಷ್ಟು ಸ್ಯಾರಿ. ಕೆಳಗೆ ಆ ಕಡೆ ಇದೆ ಸುಮ್ಮನೆ ಡೈಲಿ ಯೂಸ್ ಡ್ರೆಸ್. ಅಲ್ಲಿ ನೋಡಿ ಇದು ಚೆನ್ನಾಗಿತ್ತಲ್ಲ, ಮುಹೂರ್ತಕ್ಕೆ ಹಾಕೊಂಡಿದ್ಲಲ್ಲ ಅದಲ್ಲ. ನೀದಾಕಿಂತ ನೋಡಿಲ್ಲ ಯಾವುದು? ಇಲ್ಲಿ ಒಂದು ಸೀರೆ ತೋರಿಸಿದ್ದಾರೆ, ಒಂದು ಚೆನ್ನಾಗೈತಿ ಹೊಸದಂತ. ಇನ್ನು ಹಾಕ್ಕೊಂಡಿಲ್ಲ ಒನ್ ಟೈಮು. ಇಲ್ಲ ಇದು ಚಂದ ಐತೆ. ಚೆನ್ನಾಗೈತೆ. ಮರೂನ್ ಕಲರ್ ಬೇಕು ಅದಕ್ಕೆ ಬ್ಲೌಸು. ಪ್ಯೂರ್ ಸಿಲ್ಕ್. ಬಟ್ ಇದಕ್ಕೆ ಬ್ಲೌಸು
ಬ್ಲೌಸ್ ನಂದು ಅವಾಗ ಹೊಲ್ಸ್ಕೊಂಡಿದ್ದು ಈಗೆಲ್ಲ ಆಗುತ್ತೆ ಆಗಲ್ಲ. ಈ ಬ್ಲೌಸ್ದೇ ತಲೆನೋವು. ಗೋಲ್ಡ್ ಅದಾವ. ಇದೇನು ಬಿಡು ಅಷ್ಟು ಫುಲ್ ಡಾರ್ಕ್ ಆಯ್ತು, ಒಳ್ಳೆ ಲೈಟ್ ಇದೆ ಸ್ವಲ್ಪ ಚೆನ್ನಾಗಿ. ಇದು ಚೆನ್ನಾಗೈತೆ ಇದು ಕಲರು. ಬ್ಲೌಸ್ ಒಂದು ಮ್ಯಾಚ್ ಮಾಡ್ಕೋಬೇಕಷ್ಟೆ. ಈ ಕಲರ್ ಪಿಕೋ ಮಾಡ್ತಿಲ್ಲ? ಮಾಡಿಲ್ಲ ನೋಡು ಅವಾಗ ಹಂಗೈತಿ. 2-3 ಸರಿ ಉಟ್ಕೊಂಡಿನಿ. ಸೀರೆ ಒಂದು ಸರಿ ಉಟ್ಕೊಂಡ. ಸೀರೆ ಒಂದು ಟೈಮ್ ಹಾಕೋ ಇದೆ ಅಲ್ಲ, ಸೀರೆ ಹಾಕ್ಕೊಂಡಿದ್ದೆ. ಬ್ಲೌಸ್ ಬ್ರೌನ್ ಕಲರ್ ಇತ್ತಲ್ಲ ಹಿಂಗೆ. ಹಾಂ ಆಕೆ ಎಲ್ಲೈತೆ ಆಕಿಂದೆಲ್ಲ ಹುಬ್ಳ್ಯಾಗಿರ್ತಾವ ನೋಡಿ. ಹೊಲಿಸಿದ್ದೆ ಏನಂತೆ ಇಂಥ ಬ್ಲೌಸ್ ಸೀರೆ ಅದ್ರದ್ದು ಬ್ಲೌಸ್ ಎಲ್ಲೈತೆ? ಎಷ್ಟು ಚಂದ ಐತಲ್ಲ ಇದು. ಅದೇ ಹೊಲ್ಸಿರೋದು. ಚೆನ್ನಾಗೈತೆ. ಚೆನ್ನಾಗೈತಲ್ಲ, ಅದೇ ಅವಾಗ ಹೊಲ್ಸಿದ್ದು. ಸುಮ್ಮನೆ ಇದ್ರದ ಬ್ಲೌಸಿನ ಸೀರೆ ಉಟ್ಕೊಂಡ್ಬಿಡು ಸರಿ. ಇದಕ್ಕೆ ಮ್ಯಾಚ್ ಮಾಡಿ ಅದು ಚೆನ್ನಾಗೈತೆ. ಅಮ್ಮ ಸಿಂಪಲ್ ಐತೆ ಬೇಡ ಅಂತದು. ಅಲ್ಲ ಇದು ಅದಕ್ಕೆ ಮ್ಯಾಚ್ ಐತೆ ನೋಡು. ಇದ್ರ ಅದೇ ಅದು ಇದಕ್ಕೆ ಮ್ಯಾಚ್ ಅಲ್ಲ. ಅದು ಮ್ಯಾಚಿಂಗ್ ಅದೇ ಕೊಟ್ಬಿಡು ಸೀರೆ, ಮತ್ತಿನ್ನೇನಕ್ಕೆ. ಇದನ್ನು ಓಕೆ ಚೆನ್ನಾಗೈತೆ, ಹಾಕೊಂಡ್ಮೇಲೆ ಗ್ರ್ಯಾಂಡ್ ಅನ್ಸುತ್ತೆ. ಉಲ್ಟಾ ಮಾಡಿಸೀನಿ. ಉಲ್ಟಾ ಮಾಡಿಸಿ ಹೆಂಗೆ ಬರುತ್ತೆ. ಇದು ಚೆನ್ನಾಗೈತೆ, ಸಣ್ಣ ಬಾರ್ಡ್ರ್ ಅಲ್ಲ. ನಾನು ಅದೇ ಹೇಳಿದೆ ಈ ಬ್ಲೌಸ್ ತೊಗೊಂಡಾಗ ಇದಕ್ಕೆ ಇದನ್ನೇ ಇದು ಚೆನ್ನಾಗೈತಮ್ಮ. ನಂದೊಂದು ಐತೆ ಇಲ್ಲೈತಲ್ಲ ಕೊಡು ನಿಂದೊಂದು ಸ್ಯಾರಿ. ಅದ ನಂದು ಬ್ಲೌಸು ನಿನ್ನ ಮದ್ವೆಗೆ ಹೊಲ್ಸಿದ್ದು. ಮತ್ತು ನಂದು ಹೆಂಗೆ ಹೊಲ್ಸಿನಲ್ಲ ನಂದು ಎಲ್ಲೈತೆ. ಎಲ್ಲೈತೆ ನಿಂದು? ನೀನು ಹುಬ್ಳಿಗೆ ಹೋದಾಗ ಮನೆ ಊಟ ಮಾಡ್ತಿದ್ದೆ ಅದು. ನಾನು ಅದೇ ಕೇಳಿದ್ದು ನಿಂಗೆ ಫೋಟೋ ಕಳಿಸಿ ಎಲ್ಲೈತೆ ಆ ಬ್ಲೌಸ್ ಅಂತ. ಸೀರೆ ಇಲ್ಲೇ ಐತೆ ಅಂದಮೇಲೆ ಬ್ಲೌಸ್ ಇಲ್ಲೇ ಇರ್ತೀನಿ. ಬ್ಲೌಸ್ ಒಂದು ಕಡೆ ಸೀರೆ ಒಂದು ಕಡೆ ಇದ್ರೆ ಸಿಗಂಗಿಲ್ಲ ಬಿಡು. ಇದೇ ಚಳಿ ನಾವು ಎಲ್ಲ ರೆಡಿ. ಏನು ಸೀರೆ ತಗೊಂಡು ಕುಂತಿರೋದು ನೋಡ್ತೀನಿ. ಫಂಕ್ಷನ್ ರೆಡಿ ಮಾಡಿ ಎಲ್ಲ ಸೆಟ್ ಮಾಡಿ ಇಡೋಣ ಅಂತ. ಇವಾಗ ಸಡನ್ನಾಗಿ ಸ್ಟಿಚ್ ಮಾಡಿಸ್ಬೇಕಂದ್ರೆ ಗೊತ್ತಲ್ಲ, 1 ತಿಂಗಳು ಯಾರು ಕೊಡೋದೇ ಇಲ್ಲ. ಕೊಡಲ್ಲ, ಮಾಡಿಸ್ಬೇಕು. ಆಮೇಲೆ 5,000 ರೂಪಾಯಿ ಸೀರೆ ತಗೊಂಡ್ರೆ 4-5,000 ರೂಪಾಯಿ ಬ್ಲೌಸ್. 10,000 ರೂಪಾಯಿ. ಇವಾಗ ನೀವು ಏನೋ ನಾರ್ಮಲ್ ಸೀರೆ ತಗೋಬೇಕಂದ್ರೆ ಹ್ಯಾಂಡ್ ವರ್ಕ್ ಎಲ್ಲ ಮಾಡಿ 10,000 ಅಂತೂ ಮಿನಿಮಮ್ ಬೇಕು. ಅಲ್ಲ ಒಂದು ಸ್ವಲ್ಪ ಚೆನ್ನಾಗಿರೋ ಸಿಲ್ಕ್ ಹಾಫ್ ಸಿಲ್ಕ್ ಅಂದ್ರೆ ಒಂದು 10,000. ಮೈಸೂರು ಸಿಲ್ಕ್ ತೊಗೋಬೇಕಂದ್ರೆ ಇನ್ನು ಆಯ್ತು 20,000. ಆ ಟೈಮಲ್ಲಿ ಬ್ಲೌಸ್ ಸ್ವಲ್ಪ ಚೆನ್ನಾಗಿ ಹ್ಯಾಂಡ್ ವರ್ಕ್ ಬರೀ ಬಾರ್ಡ್ರಲ್ಲಿ ಅಷ್ಟೇ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಈ ಥರ ಫುಲ್ ಮಾಡಿಸಿದ್ರೆ ಚೆನ್ನಾಗಿ ಅದ. ಸೀರೆಗಿಂತ ಬ್ಲೌಸ್. ಬಟ್ ಈ ಕಲರ್ ಆಲ್ರೆಡಿ ಹಾಕ್ಕೊಂಡಿಯಾ ಅಲ್ಲ ನೀನು? ಇಲ್ಲ ಹೌದಾ? ರೆಡ್ ಮೆರೂನ್ ಭಾಳ ಆಗ್ಯಾವ. ರೆಡ್ ಜಾಸ್ತಿ ಬೇಡ ಇದಂಗಂದ್ರೆ. ಇವ್ರದ್ದು ಬ್ಲೌಸ್ ನಿಂದು ಇತ್ತಲ್ಲ, ಈಗ ಪಫೆಲ್ಲ ಇಡ್ಸಿದ್ದಲ್ಲ, ನಾನು ಸೀಮಂತ ಮಾಡಿದ್ದಲ್ಲ, ಅದ ನೋಡ್ಬೇಕು. ಇದು ಚಂದ ಇತ್ತು ಬಿಡು. ಇದಕ್ಕೆ ಬ್ಲೌಸ್ ನಮ್ಮ ಕಡೆ ಅದ. ಪಕ್ಕದಲ್ಲಿ ಮನೆ ಶಿಫ್ಟ್ ಆಗ್ತಿದ್ದಾರೆ, ಬಂದಿದ್ದಾರೆ ಇವಾಗ. ಸೊ ಅದಕ್ಕೆ ಸ್ವೀಟು ಮತ್ತು ಸಮೋಸ ಕೊಟ್ಟಿದ್ದಾರೆ ಇಲ್ಲಿ. ಇವಾಗ ಜಸ್ಟ್ ಕೊಟ್ಟೋದ್ರು. ಏನೋ ರಿಯಾಕ್ಷನ್ ನೋಡೋಣ ಬನ್ನಿ. ಈ ಮಕ್ಳಿಗೆ ಸ್ವೀಟ್ ಅಂದರೆ ಏನೋ ಗೊತ್ತಿಲ್ಲ, ಅಷ್ಟು ಇಷ್ಟ. ಸಿರಿ ಚಿಕ್ಕಿ ತಿನ್ನಲ್ಲ ಬಿಡು, ಶುಗರ್. ಪಾಪ ಕಂಟ್ರೋಲ್. ಕೊಡು ನನಗೆ ಸ್ವಲ್ಪ. ಅಜ್ಜಿಗೆ ನನಗೆ ಬಾ. ಸ್ಪೂನಿಂದ, ಕೈಯಿಂದ ಬೇಡ. ಕೊಡು, ತೊಗೊಂಬೋಗು, ಸ್ಪೂನ್ ತೊಗೊಂಬೋಗು. ನೋಡಿ ಎಷ್ಟು ಖುಷಿ ಖುಷಿ. ಸ್ವಲ್ಪ ಅಷ್ಟೇ, ನಮ್ಗೆ ನಿಂಗೆ ಅಜ್ಜಿಗೆ ಸ್ವಲ್ಪ ಸ್ವಲ್ಪ. ಪಾಪು ಅನ್ನತ್ತ ಹೊಟ್ಟೆಲಿ. ನೋಡಿ ಎಷ್ಟು ಖುಷಿಯಾಗಿದೆ ಅಲ್ಲಿ ಸ್ವೀಟ್ ಕೊಟ್ಟಿದ್ದಕ್ಕೆ. ಸ್ವಲ್ಪ ನಂಗೆ ಸ್ವಲ್ಪ ಉಳಿಸು, ಓಕೆನಾ? ಸರಿ. ನೀನು ಈ ಜಾಮೂನ ಇಟ್ಟಿಟ್ಟಂತೀಯಲ್ಲ ಅದಕ್ಕೆ. ನೀನು ಇಟ್ಟಿಟ್ಟ ಅದು ನೀನು ತಿಂತೀಯಾ? ಸರಿ, ನಂಗೆ ಇದು ಉಳಿಸು. ಸ್ವಲ್ಪ ತಿನ್ನಾಯ್ತಾ, ಹೊಟ್ಟೆ ನೋವುತ್ತೆ. ಅಮ್ಮ ಏನು ಮಾಡತ್ತಿ? ಏನಾಗೆ ಲಂಗ ಬ್ಲೌಸ್. ಅಮ್ಮ ನೋಡ್ರಿ ಏನಾಗಿ ಲಂಗ ಸ್ಟಿಚ್ ಮಾಡಿದಾರ, ಮಸ್ತ್ ಇದೆ. ಬ್ಲೌಸ್ ಅಂತ ನೋಡಲ್ಲ, ಸದ್ಯಕ್ಕೆ ಲಂಗ ರೆಡಿ ಆಗಿದೆ. ಭಾಳ ದಿನ ಆಯ್ತು ಆ್ಯಕ್ಚುಲಿ ರೆಡಿ ಆಗಿ ಎಲ್ಲ. ನಂಗೊಂದು ಹೊಲ್ದಿನಿ ಬ್ಲೌಸ್ ಒಂದು ಇದಕ್ಕೆ ಇವಾಗ. ನಿನ್ಗೆ ಇದೊಂದು ಸ್ವಲ್ಪ ಉಳಿಸ್ತೀನಿ, ಮಮ್ಮಿಗೆ ಇದೊಂದು ಸ್ವಲ್ಪ ಉಳಿಸ್ತೀನಿ, ಇದೊಂದು ನಿನ್ಗೆ
ಸ್ವಲ್ಪ ಐತೆ ನಾ ಸ್ವೀಟ್ ಸಾಕು. ಇದು ನೆರಿಗೆ ಎಲ್ಲ ಫ್ರಿಲ್ಸ್ ಮಸ್ತ್ ಬಂದಿದ್ದಾವೆ ಹಿಂಗೆಲ್ಲ. ಅದಕ್ಕೆ ಬ್ಲೌಸು ಯಾವ ಕಲರು? ಬ್ಲೌಸ್ ಇದನ್ನೆಲ್ಲ ಅಂತ ನಂದು ಸೀರೆ ಇದು ಸರಿಗೆ ನನಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ, ಫುಲ್ಲು ಡಾರ್ಕ್ ಇತ್ತಲ್ಲ ನಂಗೆ ಬ್ಲೌಸ್ಗೆ ಅಂದ್ಬಿಟ್ಟು ಎಷ್ಟು ನೀರಿಗೆ ಬಟ್ಟೆ ಒಂದು ಸ್ವಲ್ಪ ಉಳಿಸಿನ ಒಂದು ಸೀರೆ ಅದಕ್ಕೆ ಚೆನ್ನಾಗಿ ಬಂದೈತೆ. ಪ್ಲೀಟ್ಸ್ ಎಲ್ಲ ಮಸ್ತ್ ಬಂದಾವೆ. ಸೊ ಇದಕ್ಕೆ ಮ್ಯಾಚಿಂಗ್ ಇದು ಬ್ಲೌಸ್ ಹೊಲಿತಿದ್ದಾರೆ. ರೆಡಿ ಆಗೈತಿ ಏನಾಗಿದೆ ನಂಗೆ ಬ್ಲೌಸ್. ಏನು ಬರೀತಿದ್ದಾರೆ ಯೋ ಚಿಕ್ಕಿ? ಏನು ಟೆಸ್ಟ್ ಮಾಡಿದ್ರಿ ಇವಾಗ? ಇವಾಗ ಜಸ್ಟ್ ಶುಗರ್ ಟೆಸ್ಟ್ ಮಾಡಿದ್ದು. ಎಷ್ಟು ಬಂತು ಈಗ? 96 ಕೊಡೋದು. ಇವಾಗ 96 ಬಂದಿದೆ. ಇದೆಲ್ಲ ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಂಡು ನಾನು ಯಾವತ್ತಿನ ದಿನ ಎಷ್ಟು ಟೈಮ್ ಮಾಡ್ತೀವಿ ಡೈಲಿ 4 ಟೈಮ್ಸ್. ಡೈಲಿ 4 ಟೈಮ್ಸ್ ಶುಗರ್ ಚೆಕ್ ಮಾಡಿ ಅಲ್ಲೆಲ್ಲ ನೋಟ್ಸ್ ಮಾಡಿ ಇಟ್ಕೊಳ್ಳೋದು. ಅಯ್ಯೋ ದೇವ್ರೆ, ಆಯ್ತು ಇನ್ನೊಂದು 2 ವಾರ ಅಷ್ಟೇ. ಇನ್ನೊಂದೆರಡು ಇವಾಗ 37 ವೀಕ್ಸ್ ಅಲ್ಲ, 4 ಸತಿ ಚುಚ್ಕೊಂಡು ಸಾಕಾಗ್ಬಿಟ್ಟೈತೆ. ಸಾಕಾಗೋಗ್ಬಿಟ್ಟಿದೆ. ಇನ್ನು 2 ವೀಕ್ಸ್ ಅಷ್ಟೇ. ಇವತ್ತು 37 ವೀಕ್, 37 ವೀಕ್ಸ್ ಸೆಕೆಂಡ್ ಡೇ 38, 39, 40 ಆಗಲ್ಲ ಮೇಬಿ. ಮೋಸ್ಟ್ಲಿ ಮುಂಚೆನೇ ವಾಶ್ ಆಗ್ಬೋದು. ಆವಾಗ ಚಿಕ್ಕಿ ಪಾಪು ಬರುತ್ತೆ. ತಂಗಿ ಇಲ್ಲ ತಮ್ಮ ಏನು ತಮ್ಮ ಇಲ್ಲ ತಂಗಿ ತಮ್ಮ ಇಲ್ಲ ತಮ್ಮ ತಂಗಿ ಯಾರಾದ್ರೂ ಬರ್ತಾರೆ ಒಬ್ರು. ನಿನಗೆ ಯಾರು ಬೇಕು? ಗೊತ್ತಾಯಿಲ್ಲ ನಿನಗೆ ಯಾರು ಬೇಕು? ನನಗೆ ತಂಗಿ ಬೇಕು. ಒಂದು ಸತಿ ಒಂದೊಂದು ಹೇಳು. ಒಂದ್ಸರಿ ತಂಗಿ ಅಂತಾಳೆ, ಒಂದ್ಸರಿ ತಮ್ಮ ಅಂತಾಳೆ, ಒಂದ್ಸರಿ ಬಾಯ್ ಅಂತೇನೆ, ಒಂದ್ಸರಿ ಗರ್ಲ್ ಅಂತೀಯ. ಒಂದ್ಸರಿ ಬಾಯ್ ಅಂತೀನಿ, ಒಂದ್ಸರಿ ಗರ್ಲ್ ಅಂತೆ. ಯಾಕೆ ಬಾಯ್ ಯಾಕೆ ಬೇಕು, ಗರ್ಲ್ ಯಾಕೆ ಬೇಕು? ಇನ್ನು ಡೈಲಿ ಶುಗರ್ ಟೆಸ್ಟ್ ಎಲ್ಲ ಮಾಡ್ಬೇಕು, ಮ್ಯಾಂಡೇಟ್ರಿ ಆಗಿ ಮಾಡ್ತಾ ಇದ್ಲು. ಹಾಗೆ ನಮ್ಮ ಮನೆ ಹತ್ರ ಸ್ನ್ಯಾಕ್ಸ್ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಶಿಫ್ಟ್ ಆಗಿದ್ದಾರೆ ಅಂತ. ಸಮೋಸ ಮತ್ತೆ ಸ್ವೀಟ್ ಎಲ್ಲ ಕೊಟ್ಟಿದ್ರು. ಸರಿ ಸಾಯಂಕಾಲಕ್ಕೆ ಬಿಸಿ ಮಾಡ್ಕೊಂತೀನಿ ಅಂತ ರೆಡಿ. ಸಮೋಸ ಇಲ್ಲಿ ನೋಡ್ರಿ ನಮ್ಮಮ್ಮ ಮೊಮ್ಮಗು ಬರುತ್ತೆ ಅಂತ ಇದೆಲ್ಲ ಮಾಡ್ಯಾರ. ಇಷ್ಟೆಲ್ಲ ಬಟ್ಟೆಗಳು ಆ್ಯಕ್ಚುಲಿ ಏನಾಗೂ ಮಾಡಿಕೊಟ್ಟಿದ್ರು ಇದೇ ಥರ. ತೋರ್ಸು, ಹೊಲ್ದಿರೋದು ಅಲ್ಲಿನೇ ಚಿಕ್ಕ ಚಿಕ್ಕದ ಹಾಸಕ್ಕೆ ಹುಚ್ಚಿ ಹೋಯ್ತಿರ್ತಾವಲ್ಲ, ಸುಸ್ಸು ಮಾಡಿದ್ದೆ ಎಲ್ಲ ಬೆಡ್ಶೀಟ್ಗಳು ನೀಟಾಗಿ. ಅದೇ ಸೇಮ್ ಏನಾಗಿದ್ದಿದ್ದು ಏನದೇನದು ನೋಡಿ ಏನದದು. ಇದೆಲ್ಲ ಇವಾಗ ಹೊಲ್ದಿರೋದೆಲ್ಲ ಬಟ್ಟೆಗಳು ಕಾಟನ್ ಅಲ್ಲ. ಇನ್ನ ಮನೆ ಫುಲ್ ಪಾಪು ಬಂದ್ರೆ ಆಯ್ತು, ಸಿರಿದ್ ನಿದ್ದೆ ಮುಗೀತು. ಏನ್ ಮಾಡತ್ತೀರಿ? ಮಕ್ಕೊಂದ ಅಂತ ಪಾಪು ಬಟ್ಟೆ ತೋರ್ಸಿ, ಪಾಪು ಬಟ್ಟೆ ತೋರ್ಸ. ಯಾವ ಅಯ್ಯೋ ಓದಾಡ್ತೈತಲ್ಲಪ್ಪ. ನೋಡಿ ಇಲ್ಲಿ ಪಾಪುದು ಬಟ್ಟೆ ಒನ್ಸೀಸ್, ಚೋಟಾ ಮಿಟಿ ಬಟ್ಟೆ ಒನ್ಸೀಸ್. ನೋಡಮ್ ಪಾಪು ಇದು, ದೊಡ್ಡ ಪಾಪು ದೊಡ್ಡ ಪಾಪಗಿದು ಎಲ್ಲಿ ತೋರ್ಸೆ. ಇದೊಂದು ಒನ್ಸೀಸ್, ಇದೊಂದು ಕ್ಯೂಟ್ ಇದು ಚೆನ್ನಾಗಿದೆ ಕಲರ್, ಚೆನ್ನಾಗಿದಾವೆ. ಇದು ಪಿಂಕ್ ಆರ್ಡರ್ ಮಾಡಿದೆ, ಇರ್ಲಿ ಯಾವುದಕ್ಕೂ. ಬಾಯ್ ಗರ್ಲ್ ಗೊತ್ತಿಲ್ಲ, ಎಲ್ಲ ವಾಶ್ ಮಾಡಿ. ಇವು ಸೈಲೆಂಟ್ ಆಗಿರ್ಬೇಕು, ಇವು ನಾವು ಮಾತಾಡ್ತಿದ್ದೀವಲ್ಲ. ಸೊ ಇವಾಗೆಲ್ಲ ಯಾವಾಗೇನು ಗೊತ್ತಿಲ್ಲಲ್ಲ, ಸೊ ಎಲ್ಲ ವಾಶ್ ಮಾಡಿ ಪ್ಯಾಕ್ ಮಾಡಿರೋದು ಟವಲ್ಲು. ಪಾಪು ಸರಿ, ಪಾಪು ಈ ಕಡೆ ದೊಡ್ಡ ಪಾಪು. ಕ್ಯಾಪ್ಸು, ಕ್ಯಾಪಾ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ವೈಟೇ ಇದಾವಲ್ಲ ಎಲ್ಲ ಕ್ಯಾಪ್ಸು. ಇದು ನೋಡು, ಲ್ಯಾಪ್ಟಾಪ್ ಐತಿ, ಬಿಡಿಸ್ತೀಯಾ? ಇವತ್ತು ಲಾಸ್ಟ್ ವರ್ಕಿಂಗ್ ಡೇ ಅಲ್ಲ, ಪಾಪು ಅಂತ ಮೆಟರ್ನಿಟಿ ಲೀವ್. ಮೆಟರ್ನಿಟಿ ಲೀವ್ ಸಾಕಪ್ಪ, ಕುಂತು ಸಾಕಾಯ್ತು. ಇನ್ನು ಇವತ್ತು ಲಾಸ್ಟ್ ವರ್ಕಿಂಗ್ ಡೇ ಸಿರಿದು. ಇನ್ನು 6 ತಿಂಗಳು ಮೆಟರ್ನಿಟಿ ಲೀವ್ ಬರುತ್ತೆ. ಸೊ ಮಂಡೇ ಚೆಕಪ್ಗೆ ಹೋಗ್ಬೇಕು, ಇನ್ನೊಂದು 2 ದಿನ ಬಿಟ್ಟು ಚೆಕಪ್ ಹೋಗಿ ಹೇಳಿದ್ದಾರೆ. ಸ್ಕ್ಯಾನಿಂಗ್ ಐತೆ, ಲಾಸ್ಟ್ ಸ್ಕ್ಯಾನಿಂಗ್, ಗ್ರೋತ್ ಸ್ಕ್ಯಾನ್ ಮೇ ಬಿ ಅದೆಲ್ಲ ಚೆಕ್ ಮಾಡ್ತಾರೆ. ಸೊ ನೋಡೋಣ ಯಾವಾಗ ಬರುತ್ತೆ, ಯಾವ್ದು ಬರುತ್ತೆ, ಬಾಯ್ ಬರುತ್ತೋ ಗರ್ಲ್ ಬರುತ್ತೋ ಅಂತ ಕಾಯ್ತಾ ಇದೀವಿ. ಎಲ್ಲ ರೆಡಿ ಎಲ್ಲ ಆಯಿತು. ಬಾಯ್ ಬೇಕಾ ಗರ್ಲ್ ಬೇಕಂತ ಕಮೆಂಟ್ ಮಾಡಿ. ಬಾಯ್ ಬೇಕಾ ಗರ್ಲ್ ಬೇಕಾ ಅಂತ ಕಮೆಂಟ್ ಮಾಡಬೇಕಾ? ನಿನಗೆ ಯಾವ್ದು ಬೇಕು? ಆಗುತ್ತಾ? ನಿಂಗೆ ಯಾವುದಾದ್ರೂ ಓಕೆ, ಬೇಕಾಗುತ್ತಾ ಅಂತ ಬಟ್ ನಿಂಗೆ ಗರ್ಲ್ ಇಷ್ಟ? ನನಗೆ ಎರಡೂ ಇಷ್ಟ.
ಮತ್ತು ಓಟ್ ಗರ್ಲ್ ಮಾಡಿದ್ದಲ್ಲ ನೀನು. ಅಲ್ಲಿ ನಮ್ಮ ಅತ್ತೆ ಮಾವ ಇಬ್ಬರು ಬಾಯ್ ಬೇಬಿ ಹಾಕಿದ್ರಂತ ನಾನು ಗರ್ಲ್ ಬೇಬಿ ಹಾಕಿದೆ. ಸೊ ಈ ಸಿರಿಗೆ ಬಾಯ್ ಆದರೂ ಓಕೆ ಗರ್ಲ್ ಆದರೂ ಓಕೆ ಅಂತೆ. ಎಲ್ಲ ಪ್ಯಾಕಿಂಗ್ ಇನ್ನು ಆ್ಯಕ್ಚುಲಿ ಹಾಸ್ಪಿಟ್ಲ್ ಬ್ಯಾಗ್ ರೆಡಿ ಮಾಡಬೇಕು. ಯಾವಾಗ ಮಾಡೋದು? ಮಾಡಬೇಕು, ಮಾಡೋಣ. ಅದೊಂದು ರೆಡಿ ಮಾಡೋದು. ಮೇಲೆ ಮಕ್ಕಂಡೈತೆ ನೋಡಪ್ಪ ಸಣ್ಣ ಪಾಪು. ಅಯ್ಯೋ ಸಣ್ಣ ಖುಷಿ. ಓನ ಬಂಗಾರ, ಓನ ಬಂಗಾರ. ಸಣ್ಣ ಕೂಸು ಅನ್ನಂಗಿಲ್ಲ, ಜಾಸ್ತಿ ಮಾಡ್ತಾ. ಸೊ ನಮಗೆ ಇವಾಗ ಸ್ನ್ಯಾಕ್ಸ್ ಇಲ್ಲಿ ಹೊಸ್ದಾಗಿ ಬಂದಿದಾರಲ್ಲ ಅವ್ರ ಕಡೆಯಿಂದ ಇವಾಗ ಮಸ್ತ್ ಏನ ಒಂದು ಸಿರಿಗೆ ದೃಷ್ಟಿ ತೆಗಿತಿದ್ದಾವೆ. ಸೊ ಎಲ್ಲ ಒಟ್ಟಿಗೆ ಕುತ್ಕೊಂಡು ಸ್ನ್ಯಾಕ್ಸ್ ತಿಂತಾ ಇದ್ವಿ. ಇಷ್ಟು ಜನ ಎಲ್ಲ ಒಟ್ಟಿಗೆ ಸೇರಿಬಿಟ್ರೆ ಈ ಟೈಮ್ ಯಾವ ಥರ ಹೋಗುತ್ತಂತಾನೆ ಗೊತ್ತಾಗಿಲ್ಲ. ಬಂದಿದ ತಕ್ಷಣ ಸೀರೆ ಸೆಲೆಕ್ಷನಲ್ಲೇ ಆಗ್ಬಿಟ್ಟಿತ್ತು. ನನಗೆ ಒಂದು ಸೀರೆ ಬೇಕಾಗಿತ್ತು, ಫಂಕ್ಷನ್ ಬರ್ತಾ ಇದೆಯಲ್ಲ ಸೆಟ್ ಮಾಡೋಣ ಅಂತ. ಯಾಕಂದರೆ ಸಡನ್ನಾಗಿ ಬೇಗ ಅರೇಂಜ್ ಮಾಡ್ಬೇಕಂದ್ರೆ ಆಗೋದಿಲ್ಲ. ಸೊ ಹಾಗಾಗಿ ಅಮ್ಮದೆಲ್ಲ ನೋಡ್ತಾ ಇದೆ, ಅಷ್ಟಾಗಿ ಇನ್ನೂ ಸೆಟ್ ಆಗಿಲ್ಲ, ನೋಡೋಣ ಯಾವ ಸೆಟ್ ಮಾಡ್ಕೊತೀನಿ ಅಂತ. ಸೊ ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡ್ವಿ. ಸೊ ಇಲ್ಲಿ ಅಮ್ಮ ಅಯ್ಯೋ 1 2 3 ಅದು ಮುರಿದು ಪೀಸ್ ಆಗಿ ಉಳ್ಕೊಂಡು ಸರಿ ಅಮ್ಮ ಏನಾಗೆ ಬ್ಲೌಸ್ ಸ್ಟಿಚ್ ಮಾಡ್ತಿದ್ದಾರೆ, ಮೆಜರ್ಮೆಂಟ್ ಎಲ್ಲ ತಗೊಂಡು. ಆಯ್ತಾ? ಎಲ್ಲಿ ತೋರಿಸು. ಮುಂದೆ ವಿ, ಬ್ಯಾಕ್ ಸೈಡ್ ಫುಲ್ ಇರ್ಲಿ ತಂಗಿ. ಏನಾಗೆ ಬ್ಲೌಸ್ ಬರೇ ಇದೆ ಆಟ ಕೊಡ್ತಾಯಿ. ಜಾಸ್ತಿ ದೊಡ್ಡ ನೈಟಿ ಕೆಳಗಡೆ ಅಲ್ಲಿ ನೈಟಿ ಹತ್ರ ಆ ಕಡೆ ಕಣ್ಣು ಮುಚ್ಚಿ ಕೈ ಒಡ್ಡಿನ ಕೈಯಾಗ ಹಾಕ್ಬೇಕು ತಾನೆ. ಈ ಒದ್ದಾಡ್ತೈತ ಗೋಡೋ ಗೋಡೋ ಗೋಡ ನಕ್ರ ಹೊಟ್ಟೆ ಎಲ್ಲ ಅರ್ಥ ಕಿಕ್ ಮಾಡೋದ ನೋಡಿ. ಈಗ ಬಾಲ್ ಕಿಕ್ ನೋಡ್ಬ ಈ ಕಡೆ ಆಯ್ತಾ. ನೀವ್ ವಿಡಿಯೋ ಮಾಡತ್ತೀಯಲ್ಲ ಅದಕ್ಕಾಗ ಬೇಕಂತ ಯಾವಾಗ ಅಂತೀವಿ ಅವಾಗ ಆಗಲ್ಲ. ದೊಡ್ಡಮ್ಮ ಇವಾಗ ಆಕ್ಚುಲಿ ಮಾಡ್ತು ಒಂದ್ ಸ್ವಲ್ಪ. ಬಂದ್ಲು ನೋಡ್ರಪ್ಪ ಡಾಕ್ಟ್ರ್. ಹೊಟ್ಟೆ ಒಳಗೆ ಪಾಪ ಐತ್ ನೋಡಿ, ಕೇಳಿಸ್ಕೊ. ನಮ್ಗೆ ಹೊಟ್ಟೆಗಿಟ್ಟು ನೋಡ್ತಾರ. ಆಮೇಲೆ ಎಲ್ಲಿದೆ ಪಾಪು? ಇಲ್ಲಿದ್ಯಾ ಪಾಪು? ಅಲ್ಲಿದೆಯಾ ಇಲ್ಲಿದೆಯಾ? ಇಲ್ಲಿ ಬಜ್ಜು ಮೊಮ್ಮಿದೆ. ಬಜ್ಜು ಕಂಟೆಂಟ್ ಕ್ರಿಯೇಟರ್ ಕಂಟೆಂಟ್. ಹಾಯ್ ಫ್ರೆಂಡ್ಸ್ ಅನ್ನಲ್ಲ. ಹಾಯ್ ಜನರೇ, ನಿನ್ ಫೇಸ್ ಕಾಣ್ತಲ್ಲ. ಹಾಯ್ ಜನರೇ, ಸೇಮ್ ಅಂತ. ಬನ್ನಿ ಬನ್ನಿ ಜನರೇ, ಟೀ ಕುಡಿಯೋಣ ಜನರೇ. ಏನೇನ್ ಮಾಡಿಸ್ಕೊತಾರೋ. ಅಲ್ಲ ಟೀ ಮಾಡಿದ್ ನಾನು ವಿಡಿಯೋಗೋಸ್ಕರ. ಅಲ್ಲ ಟೀ ನೀನ್ ಮಾಡಿ, ಬೆಲ್ಲ ಹಾಕಿದ್ ಸೋಸದ್ ಯಾರು? ನಾನೇ ಟೀ ನಾನ್ ಮಾಡೀನಿ ವಿಡಿಯೋಗೋಸ್ಕರ. ನೋಡಿ ಕುಂತ ಹೋಗ್ಬಿಡ್ತಾಳ, ಒಂದ್ ತಾಸಾದ್ರೆ ಕುದ್ದು ಚಾ ಕುಡಿಯಕ್ಕೆ ಇರಂಗಿಲ್ಲ. ಅಲ್ಲ ನೋಡ ಆಕಾಶ್, ಟೀ ಎಷ್ಟು ಮಾಡ್ಯಾಳ. ನಾವಿರೋದೇ 3 ಜನ, ಇನ್ನ 2 ಕುಡಿಬೋದು. 5 ಜನ ಕುಡಿ ಎಷ್ಟು ಮಾಡ್ಯಾಳ ಇಲ್ಲಿ ನೋಡ್ರಿ. ಅಂದ್ರೆ ನೀನ್ ಮಾಡಿದ್ದ ಅದು ಸುಳ್ಳು. ನೀವು ಬಳಸ್ಬಿಟ್ಲು. ನಿನಗೆ ಬೇಕಿ, ನನ್ ಗಂಡಗೆ. ಗಂಡಗ ನೀವು ಹೊಟ್ಟೆ ಪಾಪುಡ. ಎಸ್, ಏನು ಇಲ್ಲಿ ನನ್ನ ಗಂಡ 500. ಇನ್ನ ಜಾಸ್ತಿ ಉಳ್ದೈತೆ ನೋಡ್ಸರಿ, ಇನ್ನ 2 ಕುಡಿಬೋದು. ಇಲ್ಲಿ ಎಷ್ಟೈತೆ, ನೀ ಕುಡಿ. ಇಲ್ಲಿ ಅಮ್ಮ ಆಲ್ಮೋಸ್ಟ್ ಬ್ಲೌಸ್ ಹೊಲ್ದ್ಬಿಟ್ಟಿದ್ದಾರೆ. ಅವಾಗಿಂದ ಕುತ್ಕೊಂಡು ಕತ್ಲೇ ಆಗೋಯ್ತು. ಅವಾಗ ಕುತ್ಕೊಂಡಿದ್ದು ಇನ್ನೆಲ್ಲ ಕಟ್ ಮಾಡಿ
ಸೊ ಇಷ್ಟು ಬಂದಿದೆ ಬ್ಲೌಸ್ದು. ಆಲ್ಮೋಸ್ಟ್ ಸ್ಲೀವ್ಲೆಸ್ಸೇ ಹೊಲಿಯೋಣ ಅಂತ, ಸ್ಲೀವ್ಲೆಸ್ ಚೆನ್ನಾಗಿ ಕಾಣುತ್ತೆ ಅಂತ. ಹಿಂದೆ ತಿರ್ಕೊ. ಇಯಾನಾಗೆ ಬ್ಲೌಸ್ ಹಾಕಿ ಟ್ರೈ ಮಾಡೋಣ ಅಂದರೆ ಅವಳ ಲೋಕದಲ್ಲಿ ಅವಳೇ ಇದ್ಲು. ಇನ್ನು ಕಿರಣ್ ಕೂಡ ಆಫೀಸಿಂದ ಮನೆಗೆ ಬಂದಿದ್ರು. ಸರಿ ಅವ್ರಿಗೆ ಸಾಂಬಾರು ತೊಗೊಂಬಂದಿದ್ದೆ, ರೈಸ್ ಅಷ್ಟೇ ಮಾಡ್ಕೊಂಬಿಡೋಣ ಅಂತ. ಇನ್ನು ಇಯಾನಾಗೆ ನಮ್ದು ಯಾವ ಫ್ಲೋರ್ ಎಲ್ಲ ಗೊತ್ತು, ಹತ್ತಿದ ತಕ್ಷಣ ಎಲ್ಲ ಪ್ರೆಸ್ ಮಾಡಿಟ್ಬಿಡ್ತಾಳೆ. ನಾವೆಲ್ಲಿ ಬಂದ್ವಿ ಇವಾಗ? ಮನೆಗೆ. ನಲ್ಲಿ ಅಕ್ಕ ಎಷ್ಟು ದಿನ ಆಯಿತು ನೋಡಿ. ಅವ್ರಿಗೆ ಎಲ್ಲಿ ಯಾವ ಫ್ಲೋರ್ಗೆ ಹೋಗೋದಂತ ಗೊತ್ತು, ಪತ್ತು ಬಿಡ್ತಾಳೆ ಬಂದಿದ ತಕ್ಷಣ. ಯಾವ ಫ್ಲೋರ್ ನಮ್ಮದು? ಹೌದಾ? ಕೆಳಗೆ ಹೋಗ್ಬೇಕಂದ್ರೆ -1. ಕರೆಕ್ಟ್. ಪಾಪ ವೇಟ್ ಮಾಡ್ತಿರ್ತಾರೆ, ನಡಿ ಬಂದ್ಬಿಟ್ಟಿದ್ದಾರೆ ಅವಾಗಲೇ. ನಡಿ 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 ಪಾಪ ಬಂದಿದ್ದಾರೆ. ನಡಿ ಶೂನಾ? ಯಾವಾಗ ಬಂದೆ? 1 hour ಆಯ್ತಾ? ಶೂ ಬಂತಂತ ಅವಳಿಗೆ. ಸೊ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಇನ್ನು ಬೌಲ್ ಬಂದಿತ್ತಲ್ವ, ಅದು ಓಪನಿಂಗ್ ಮಾಡಲೇಬೇಕು, ತಂದಿದ್ದೀನ ಬಿಡೋದಿಲ್ಲಲ್ವ. ಸೊ ಹಾಗಾಗಿ ಅದರಲ್ಲಿ ಏನಾದರೂ ಬೇಕು ಅಂತ ಕೇಳ್ತಾ ಇದ್ಲು. ಈ ಥರ ರಾಗಿ ಸರಿ ಈ ಥರ ಕಲಿಸ್ಕೊಟ್ರೆ ಸೀರಿಯಲ್ಸ್ ಅವಳಿಗೂ ಇಷ್ಟ ಆಗುತ್ತೆ. ಸೊ ನಾನು ಹಾಗೆ ರೈಸ್ ಕೂಡ ಇಟ್ಬಿಟ್ಟೆ, ಸಾಂಬಾರು ಕೂಡ ಇತ್ತಲ್ವ. ಸೊ ಏನಾಗಿದ್ದು ರೆಡಿ ಆಯಿತು. ಅಷ್ಟೊತ್ತಿಗೆ ರೈಸ್ ಒಂದು 15-20 ನಿಮಿಷ ಆಗ್ತಾಯಿತ್ತು. ಅಷ್ಟೊತ್ತಿಗೆ ಕಿರಣ್ ಕೂಡ ಸ್ವಲ್ಪ ವರ್ಕ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ರು. ನಂದು ಕೂಡ ಎಡಿಟಿಂಗ್ ಇತ್ತು. ಸೊ ಬ್ಯಾಕ್ ಟು ಬ್ಯಾಕ್ ಎಡಿಟಿಂಗ್ ಮಾಡ್ಕೊಂಡ್ರೆ ಅವಾಗ ಬೇಗ ಅಪ್ಲೋಡ್ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಆಗೋದೇ ಇಲ್ಲ. ಒಂದೊಂದ್ಸರಿ ಅನಿಸ್ಬಿಡುತ್ತೆ, ಓಕೆ ನಾನು ವೀಡಿಯೋಗೋಸ್ಕರ ವೆಯ್ಟ್ ಮಾಡೋರು ಇದಾರಾ ಅಂತಲೇ ಒಂದೊಂದ್ಸರಿ ಡೌಟ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಒಂದು ಮೋಟಿವೇಶನ್ ಇಲ್ಲದೆ ಸುಮ್ಮನೆ ಆಗಿರ್ತೀನಿ. ಬಟ್ ಆದಮೇಲೆ ಕಮೆಂಟ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ವೀಡಿಯೋಸ್ ಹಾಕಿ ಅಂತ ಮತ್ತೆ ಒಂದು ಮೋಟಿವೇಶನ್ ಸಿಗುತ್ತೆ. ಓಕೆ ನನಗೂ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಜನ, ಇಷ್ಟಪಡ್ತಾರೆ, ಲೈಕ್ ಮಾಡ್ತಾರೆ ಅಂತ ಅದೊಂದು ಜೋಶ್ ಸಿಗುತ್ತೆ. ಸೊ ಆ ರೀಸನ್ಗೆ ನಿಮಗೆ ಕೇಳೋದು, ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಅಂತ. ಸೊ ಏನಾಗಿ ಕೂಡ ಅವಳಿಗೆ ಸೀರಿಯಲ್ಸ್ ಹಾಕಿ ಕೊಟ್ಟೆ ತಿಂತಾ ಇದ್ಲು. ಕಿರಣ್ ಕೂಡ ವರ್ಕ್ ಮಾಡ್ತಾ ಇದ್ರು. ನಂದು ಎಡಿಟಿಂಗ್ ಮಾಡೋಣ ಅಂತ ನಾನು ಕೂಡ ಎಡಿಟಿಂಗ್ ಮಾಡ್ತಿದ್ದೆ. ಯಾವಾಗ ಸಿಗುತ್ತೆ ಆ ಟೈಮಲ್ಲೇ ಕೂತ್ಕೊಂಡು ಎಡಿಟಿಂಗ್ ಮಾಡ್ಕೊಬಿಡ್ತೀನಿ, ಇಲ್ಲಾಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ, ಟೈಮೇ ಸಿಗೋದಿಲ್ಲ, ಆ ಥರ ಆಗ್ಬಿಡುತ್ತೆ. ಸೊ ಅಷ್ಟೇ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ, ಆದಷ್ಟು ಬೇಗ ನಾವು ಹಾಸ್ಪಿಟಲ್ ಬ್ಯಾಗ್ ಯಾವ್ದು ಪ್ಯಾಕಿಂಗ್ ಮಾಡೋದೆಲ್ಲ ಇದೆ, ಆ ವಿಡಿಯೋಸ್ ಕೂಡ ಶೇರ್ ಮಾಡ್ತೀನಿ. ಇನ್ನೇನು ಡೆಲಿವರಿ ಕೂಡ ಹತ್ರ ಬರ್ತಾ ಇದೆ. ಸೊ ಖಂಡಿತ ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಸಿಗೋಣ. ಬಾಯ್.